ದರ್ಶನ್ ಶೆಡ್ಗೆ ಬಂದಂತ ಕಾರು ಕೂಡ ಪೊಲೀಸ್ನರ ವಶದಲ್ಲಿರುವಂತದ್ದು ಇರಲೇಬೇಕಾಗುತ್ತೆ. ಅಫ್ಕೋರ್ಸ್ ಅದನ್ನು ಸೀಸ್ ಮಾಡ್ತಾರೆ ಪೊಲೀಸ್ನರು. ಮಾಗಡಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಕಾರುಗಳಿವೆ. 2 ತಿಂಗಳಿಂದಲೂ ಕೂಡ ಅಲ್ಲೇ ಇವೆ ಕಾರುಗಳು. ತುಕ್ಕು ಹಿಡಿಯುವ ಸ್ಥಿತಿಯಲ್ಲಿ ಲಕ್ಷ ಬೆಲೆಯ ಕಾರುಗಳು. ಅಫ್ಕೋರ್ಸ್ ಏನು ಮಾಡೋದಕ್ಕಾಗಲ್ಲ. ಆ ಒಂದು ಕೊಲೆ ಇಷ್ಟು ಜನರ ಆ ಪ್ರೊಫೈಲ್ ಅನ್ನೇ ಯಾವ ರೀತಿಯಾಗಿ ಹಾಳು ಮಾಡ್ಬಿಟ್ಟು ನೋಡಿ. ಒಂದು ಕಡೆ ರೇಣುಕಾಸ್ವಾಮಿ ಇನ್ನಿಲ್ಲ. ರೇಣುಕಾಸ್ವಾಮಿ ಚಿತ್ರಹಿಂಸೆ ತಡೆಯಕ್ಕಾಗದೆ ಸತ್ತೇ ಹೋಗ್ಬಿಟ್ಟ. ಆತನ ಮೃತದೇಹವನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಇವರು? ಆತನ ಮೃತ ನೋಡಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂತಹ ಸನ್ನಿವೇಶದಲ್ಲಿ ಲಕ್ಷ ಬೆಲೆ ಬಾಳುವಂತಹ ಕಾರ್ಗಳು. ದರ್ಶನ್ ಅವರು ಬಳಸ್ತಾ ಇದ್ದಂತಹ ಕಾರು, ಅದರ ದರ್ಶನ್ ಅವರ ಪ್ರಿಯವಾದಂತಹ ಕಾರು ಅದು. ಸೊ ನಾವು ಸಾಕಷ್ಟು ಕಡೆ ಗಮನಿಸ್ತಾ ಇರ್ತೀವಿ ನಟ ದರ್ಶನ್ ಅವರಿಗೆ ಈ ಕಾರು ಎಷ್ಟು ಪ್ರೀತಿ ಪಾತ್ರವಾದದ್ದು ಅಂತ. ಎಲ್ಲೇ ಟ್ರಕ್ಕಿಂಗ್ ಹೋದ್ರು ಕೂಡ, ಎಲ್ಲೇ ಹೋಗ್ತಾ ಇದ್ರು ಕೂಡ ಸಾಕಷ್ಟು ಜನ ಅವರ ಫ್ಯಾನ್ಸ್ ಕೂಡ ಇದೇ ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ರು. ಲಕ್ಷ ಬೆಲೆ ಬಾಳುವಂತಹ ಕಾರ್ಗಳು ಈಗ ಪೊಲೀಸರ ವಶದಲ್ಲಿವೆ. ಒಂದು ಮೂಲೆಯಲ್ಲಿ ತುಕ್ಕು ಹಿಡಿಯುವ ಪರಿಸ್ಥಿತಿಯಲ್ಲಿ ಈಗ ಬಿದ್ದಿವೆ. ಏನ್ ಲಕ್ಷ ಕೊಟ್ರೇನ್ ಬಂತು? ರೇಣುಕಾಸ್ವಾಮಿಯ ಕೊಲೆ ಹತ್ಯೆ ನಂತರ ದರ್ಶನ್ ಅವರಿಗೆ ಪರಬಾಡನ್ನ ಪಡ್ತಿದ್ದಾರೆ. ಇವಾಗ ಒಂದು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಸ್ವೀಕಾರ ಮಾಡ್ತಿದ್ರು. ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಈಗ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಚಾರ್ಜ್ ಶೀಟ್ ನೋಡಿ ಬೆಚ್ಚ ಬಿದ್ದಿದ್ದಾರೆ. 3991 ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇಲ್ಲಿ ದರ್ಶನ್ ಅವರ ಭವಿಷ್ಯ ಏನಾಗುತ್ತೆ? ಹೊರಗಡೆ ನಿರ್ಮಾಪಕರು, ನಿರ್ದೇಶಕರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತವ್ರೆ. ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಸಿನಿಮಾಗೆ. ದರ್ಶನ್ ಅವರ ಮೇಲೆ ನಂಬಿಕೆ ಇಟ್ಟು ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಚ್ಚೆ ಒತ್ತಿಸ್ಕೊಂಡ್ರೆ ಅಷ್ಟೇ ಅಲ್ಲ ಸಾಲದು. ಆ ಸೆಲೆಬ್ರಿಟೀಸ್ ನಿಮ್ಗೋಸ್ಕರ ನಿಮ್ಮನ್ನ ಆ ಸ್ಥಾನಕ್ಕಿಟ್ಟಿದ್ದಾರೆ ಅಂತ ಅಂದ ಮೇಲೆ ದರ್ಶನ್ ಅವರು ಒಬ್ಬ ನಾಯಕ ನಟನಾಗಿ ಅದರ ಜೊತೆಗೆ ಮನುಷ್ಯತ್ವ ಇರುವಂತಹ ಒಬ್ಬ ನಾಯಕನಾಗಿ ಗುರುತಿಸ್ಕೊಳ್ಬೇಕು. ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗ ಇದೆ. ದರ್ಶನ್ ಅವರು ಎಲ್ಲೇ ಹೋದ್ರು ಆ ಕ್ರೇಜ್, ಫ್ಯಾನ್ ಕ್ರೇಜ್ ನೋಡಿ. ಅವ್ರು ಜೈಲಲ್ಲಿ ಇದ್ರು ಕೂಡ ಅವರ ಸಿನಿಮಾಗಳು ಶಾಸ್ತ್ರೀಯಾಗಿ ಕರಿಯ ರಿಲೀಸ್ ಆಯ್ತು. ಏನ್ ಮಾಡಿದ್ರು? ಹಾಲಿನ ಅಭಿಷೇಕ ಮಾಡಿದ್ರು ದರ್ಶನ್ ಅವರ ಫೋಟೋಗಳಿಗೆ. ಇರ್ಲಿ, ಅಭಿಮಾನ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅಂಧಾಭಿಮಾನವನ್ನ ಬಿಟ್ಬಿಡೋಣ. ಇಲ್ಲಿ ಒಬ್ಬ ನಟ, ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದಂತಹ ನಟ, ಒಬ್ಬ ಮೋಟಿವೇಶನ್ ಕೊಲೆ ಮಾಡಿ ಜೈಲು ಸೇರಿದ್ದಾರೆ. ಒಂದು ರೇಣುಕಾಸ್ವಾಮಿಯ ಕುಟುಂಬ ಅನಾಥವಾಗಿದೆ. ಆತನ ಹೆಂಡತಿ ಗರ್ಭಿಣಿ. ಯಾರ್ ದಿಕ್ಕು ಆಕೆಗೆ? ಸೊ ಈಗ ದರ್ಶನ್ ಅವರು ಒಳಗಿದ್ದಾರೆ. ನಾಳೆ ಇಲ್ಲ ನಾಡಿದ್ದು ಜೈಲ್ ಬೇಲ್ ತಗೊಂಡು ಹೊರಗೆ ಬರ್ತಾರೆ, ಇಲ್ಲ ಶಿಕ್ಷೆ ಮುಗಿದು ಹೊರಗೆ ಬರ್ತಾರೆ. ಆದರೆ ರೇಣುಕಾಸ್ವಾಮಿ ವಾಪಸ್ ಬರ್ತಾನ? ರೇಣುಕಾಸ್ವಾಮಿಯ ನೆಮ್ಮದಿ, ಮನೆಯ ಕುಟುಂಬದ ನೆಮ್ಮದಿ ವಾಪಸ್ ಬರುತ್ತಾ? ಸೊ ಇಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಮನುಷ್ಯರಂತೆ ಸ್ವಲ್ಪ ಆಲೋಚನೆಯನ್ನ ಮಾಡೋಣ. ಯಾಕೆ ದರ್ಶನ್ ಅವರ ವಿಚಾರ ಪದೇ ಟಿವಿಲಿ ತೋರಿಸ್ತೀರ ಅಂತ ಕೇಳೋರ್ಗೆ, ದರ್ಶನ್ ಅವರು ಈಗ ಸದ್ಯದ ಮಟ್ಟಿಗೆ ಸಮಾಜದಲ್ಲಿ ಒಬ್ಬ ಗುರುತಿಸುವಂತಹ ನಾಯಕ. ಆತ ಕೇವಲ ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿರಬಾರ್ದು, ರಿಯಲ್ ಲೈಫ್ ನಲ್ಲೂ ಕೂಡ ಹೀರೋ ಆಗಿರ್ಬೇಕು. ರಿಯಲ್ ಲೈಫ್ಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ನಾವು ರಿಯಲ್ ಲೈಫ್ ಅನ್ನ ನೋಡಿ ದರ್ಶನ್ ಅವರನ್ನ ಒಬ್ಬ ದೊಡ್ಡ ಸೆಲೆಬ್ರಿಟಿ ಮಾಡಿದ್ದೀವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ ಈಗ ನೋಡ್ತಿದ್ರೆ ವಿಲ್ಲನ್ ಅಂತ ಎಲ್ಲರೂ ಕೂಡ ಕರೀತಾ ಇರುವಂತದ್ದು. ಹೌದು, ರೇಣುಕಾಸ್ವಾಮಿ ಕೊಲೆ ಮಾಡಿಲ್ಲ ಅಂತಿಲ್ಲ. ರೇಣುಕಾಸ್ವಾಮಿ ಇಲ್ಲಿ ತಪ್ಪು ಮಾಡಿದ್ದಾನೆ. ಸೊ ಆದ್ರೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವ ಮಟ್ಟಿಗೆ ದರ್ಶನ್ ಅವರು ಹೋಗ್ಬಾರ್ದಿತ್ತು. ಸಾಕಷ್ಟು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ. ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಇಲ್ವಾ ದರ್ಶನ್ ಅವರಿಗೆ? ಪೊಲೀಸ್ ಅವರ ಸಪೋರ್ಟ್ ಇಲ್ವಾ? ಒಬ್ಬ ಸೆಲೆಬ್ರಿಟಿ ವಿಚಾರದಲ್ಲಿ ಕಾನೂನು ಅನ್ನುವಂಥದ್ದು ಅವ್ರಿಗೆ ಸಪರೇಟು, ರೇಣುಕಾಸ್ವಾಮಿಗೆ ಸಪರೇಟು, ನಮಗ್ ಸಪರೇಟ್ ಅಂತ ಇರಲ್ಲ. ಕಾನೂನು ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಈಗ ನೋಡಿ, ಲಕ್ಷ ಬೆಲೆ ಬಾಳುವಂತಹ ಕಾರ್ಗಳು ತುಕ್ಕು ಹಿಡಿಯುವ ಪರಿಸ್ಥಿತಿ. ಅದ್ರ ಕಾರ್ ಮಧ್ಯದಲ್ಲೆಲ್ಲ ಕೂಡ ಗಿಡಗಂಟೆಗಳು ಬೆಳ್ಕೊಬಿಟ್ಟಿದೆ ನೋಡಿ. ಬೇಕಿತ್ತ ಈ ಪರಿಸ್ಥಿತಿ? ಬಹಳ ಇಷ್ಟಪಟ್ಟು ಖರೀದಿ ಮಾಡಿದಂತಹ ಕಾರ್ ದರ್ಶನ್ ಅವರು. ಆ ಕೆಂಪು ಬಣ್ಣದ ಕಾರನ್ನ ಎಲ್ಲೋದ್ರೂ ಕೂಡ ತೆಗೆದುಕೊಂಡು ಹೋಗ್ತಿದ್ರು. ಸಾರಿ, ಜೀಪ್ ಅದು. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಪ್ರಿಯವಾದಂತಹ ಕಾರು. ಹಾಗೆ ದರ್ಶನ್ ಅವರು ಪ್ರಾಣಿ ಪ್ರಿಯರು ಅಂತ ಗೊತ್ತಿತ್ತು. ದರ್ಶನ್ ಅವರು ಪ್ರಾಣಿ ಪ್ರಿಯರಾದ್ಮೇಲೆ ಅವ್ರ ಮನೇಲಿ ಇರುವಂತಹ ಪ್ರಾಣಿಗಳ ಗತಿ ಏನು? ತನ್ನ ಯಜಮಾನ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ವು. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಡಿ ಗ್ಯಾಂಗ್ ನಡೆಸಿದಂತಹ ಆ ಕರಾಳತೆಯ ಕೃತ್ಯ ಬಟಾ ಬೈಲಾಗ್ತಾ ಇದೆ. ಕಾಕಿ ವಶದಲ್ಲಿರುವಂತಹ ಕಾರ್ಗಳು ತುಕ್ಕಿ ಹಿಡಿತಾವೆ. ಗಿಡಗಂಟೆಗಳು ಬೆಳ್ಕೊಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಮುಚ್ಚೆ ಹೋಗ್ಬಿಡ್ತಾವೆ. ಅಲ್ಲಿ ಕಾರ್ ಇದಾವೆ ಅಂತಾನೆ ಗೊತ್ತಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಶಿಕ್ಷೆ ಆಗುತ್ತಾ? ಒಂದು ಕಡೆ ಸ್ಯಾಂಡಲ್ವುಡ್ ನಲ್ಲಿ ಬೇಡ್ಕೊಳ್ತಿದ್ದಾರೆ ದರ್ಶನ್ ಹೊರ ಬರ್ಲಿ. ಅವರ ಅಭಿಮಾನಿಗಳಂತೂ ಪೂಜೆ ಪುನಸ್ಕಾರಗಳು. ಅವರ ಅಭಿಮಾನಿಗಳಿಗೆ ಅಭಿಮಾನವನ್ನ ನೋಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ಟ್ರೆಂಡ್ ಆಗ್ತಿದೆ ಕೆಲವೊಂದಿಷ್ಟು ವಿಚಾರಗಳು. ಆದ್ರೆ ದರ್ಶನ್ ಅವರು ಮಾಡಿರುವಂತದ್ದು ಇಲ್ಲಿ ಸರಿ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ನಾಯಕ ನಟ,
ಅದಾದ ನಂತರವಾಗಿ ಆತನನ್ನ ಫಾಲೋ ಅಪ್ ಮಾಡುವಂತದ್ದು. ದರ್ಶನ್ ಅವರು ಇದ್ದಂತ ಜೀಪ್ ಇದೆಯಲ್ಲ, ಅದು ಒಂದು ಕಡೆ ಈಗಾಗಲೇ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಆ ವಿಚಾರವಾಗಿ ಮೃತದೇಹವನ್ನ ಸಾಗಿಸಿದ್ರು ಅನ್ನುವ ವಿಚಾರವಾಗಿ ಆ ಜೀಪ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ದರ್ಶನ್ ಅವರ ಜೀಪ್ ಅದು ಗಮನಿಸ್ತಾ ಇರಬಹುದು ನೋಡಿ, ಆ ಕೆಂಪು ಬಣ್ಣದ ಜೀಪ್ ಈಗ ಪೊಲೀಸ್ ಸ್ಟೇಷನ್ ಹತ್ರ ನಿಂತಿರುವಂತಹ ಜೀಪ್. ಮೊದಲು ತಂದು ನಿಲ್ಲಿಸಿದಾಗ ಅಲ್ಲೇನು ಕೂಡ ಗಿಡಗಂಟೆಗಳು ಇರಲಿಲ್ಲ. ಈಗ ನೋಡಿ ಎಲ್ಲ ಬೆಳ್ಕೋಬಿಟ್ಟಿದೆ. ಅಲ್ಲಿ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ಕಾರ್. ಎಸ್, ಪ್ರಮುಖವಾಗಿ ನೋಡಿ, ಮೊದಲು ಕಾರ್ ಜೀಪ್ ತಂದು ನಿಲ್ಲಿಸಿದಾಗ ಈ ತರ ಇತ್ತು ಆ ಸನ್ನಿವೇಶ. ಅಲ್ಲಿರುವಂತಹ ದೃಶ್ಯವನ್ನ ಕರೆಕ್ಟ್ ಸರಿಯಾಗಿ ಗಮನಿಸಿ. ಅದೇ ಸ್ಟೇಷನ್, ಅದೇ ಮನೆಗಳು, ಅಲ್ಲಿ ಆ ಕಾರನ್ನ ತಂದು ಪೊಲೀಸ್ನರ್ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಇದ್ದಂತಹ ಆ ಜಾಗ ಈಗ ನೋಡಿ ಹೇಗಾಗಿದೆ. ಬಿಫೋರ್ ಆಫ್ಟರ್ ಎರಡು ವ್ಯತ್ಯಾಸಗಳನ್ನ ಗಮನಿಸಿದ್ರೆ 2 ತಿಂಗಳಿಂದಲೂ ಕೂಡ ಇಲ್ಲೇ ಬಿದ್ದಿವೆ. ಆ ಕಾರ್ನಲ್ಲಿ ಮೃತದೇಹವನ್ನ ಸಾಗಿಸಿದ್ರು ಅನ್ನುವ ವಿಚಾರವಾಗಿ ಮೊದಲು ಹೇಗಿತ್ತು, ಈಗ ಹೇಗಿದೆ. ಆದರೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಲಕ್ಷ ಲಕ್ಷ ಬೆಲೆ ಬಾಳುವ ಕಾರನ್ನ ಪಕ್ಕಕ್ಕಿಡೋಣ ಸ್ವಾಮಿ. ರೇಣುಕಾ ಸ್ವಾಮಿಯನ್ನ ಇಷ್ಟು ಹಿಂಸಾತ್ಮಕವಾಗಿ ಕೊಲೆ ಮಾಡೋದಕ್ಕೆ ಏನ್ ಕಾರಣ? ನಿಜವಾಗ್ಲೂ ಕೂಡ ಒಂದೇ ಅಶ್ಲೀಲ ಮೆಸೇಜೇ ಕಾರಣನ ಕೊಲೆ ಮಾಡೋದಕ್ಕೆ? ಅಷ್ಟೊಂದು ಕ್ರೌರ್ಯತೆಯನ್ನ ಮರೆಯುವಂತ ಅಗತ್ಯ ಏನಿತ್ತು? ಆ ಸಣಕಲು ದೇಹದ ಮೇಲೆ ಅಷ್ಟೊಂದು ಕ್ರೌರ್ಯತೆಯನ್ನ ಮೆರೆಯುವ ಅವಶ್ಯಕತೆ ಏನಿತ್ತು? ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಮಾಡಿದ ತಪ್ಪಿನ ಅರಿವಾಗ್ತಾ ಇದೆ ಈಗ ಅವರಿಗೆ. ಬೇಲ್ ಸಿಗ್ಲಿಲ್ಲ ಅಂತ ಅಂದ್ರೆ, ಜಾಮೀನ್ ಸಿಗ್ಲಿಲ್ಲ ಅಂತ ಅಂದ್ರೆ ದರ್ಶನ್ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. A2 ಆರೋಪಿ ಇಲ್ಲಿ, A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಡಿ ಗ್ಯಾಂಗ್ನ ಕೆಲವೊಂದಿಷ್ಟು ವಿಚಾರವನ್ನ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಂದು ಸ್ಮಾಲ್ ಬ್ರೇಕ್ ನಂತರ